ನಾವು ಹೊರಟಿದ್ದೀವಿ ಟು ಆರ್ ಫೇವ್ರೆಟ್ ಪ್ಲೇಸ್ ವಿಚ್ ಇಸ್ ಕಬಿನಿ. ನಮ್ಮ ರಾಯನ್ನ ಕಾರಲ್ಲಿ ಕೂಡಿಸ್ಕೊಂಡ್ರೆ ಬಾಡಿ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗೋದು 100% ಗ್ಯಾರಂಟಿ. ಇಲ್ಲಿದೆ ನೋಡಿ, ಇಲ್ಲಿದೆ. ಏನು ಏನ್ ತಂದಿದ್ದೀನಿ ಗೊತ್ತಾ? ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ನಾನು ಜಾಸ್ತಿ ಇಂಟ್ರೋ ಏನು ಕೊಡಲ್ಲ. ಇಟ್ ಇಸ್ ಟು ಕಬಿನಿ. ಏನಕ್ಕೆ ಕಬಿನಿ? ಬಿಕಾಸ್ ರಾಯನ್ ವೆಕೇಷನ್ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಆಗಿದ ತಕ್ಷಣ ರಾಯನ ಎಲ್ಲಿ ಕರ್ಕೊಂಡು ಹೋಗೋಣ, ಅವ್ನಿಗೆ ಒಂದು ಕ್ವಿಕ್ಕಾಗಿ ಒಂದು ಸ್ವಲ್ಪ ವೆಕೇಷನ್ ಜೋಶಕ್ಕೆ ಕರ್ಕೊಂಬರ್ಬೇಕು ಅಂದಿದ ತಕ್ಷಣ ನನಗೆ ಫಸ್ಟ್ ತಲೆಗೆ ಬಂದಿದ್ದು ಲೆಟ್ಸ್ ಗೋ ಟು ಕಬಿನಿ. ಆ್ಯನಿಮಲ್ಸ್ ಇರುತ್ತೆ, ರೆಸಾರ್ಟಲ್ಲಿ ಪೂಲ್ ಇರುತ್ತೆ, ಅವನಿಗೆ ಓಡಾಡೋಕ್ಕೆ ಜಾಗ ಇರುತ್ತೆ ಆ್ಯಂಡ್ ಐ ಆಮ್ ಸಾರ್ಟೆಡ್ ಅಂತ. ಸೊ ವಿ ಆರ್ ಆಫ್ ಟು ಕಬಿನಿ ಆ್ಯಂಡ್ ಕೆಲವೊಂದಷ್ಟು ಐಟಮ್ಸ್ ನಾನು ಕಬಿನಿಗೋಸ್ಕರ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒನ್ ವೆರಿ ಇಂಪಾರ್ಟೆಂಟ್ ಐಟಮ್ ಐ ವಾಂಟ್ ಟು ಶೇರ್ ವಿತ್ ಯು ಗೈಸ್ ಆ್ಯಂಡ್ ದ್ಯಾಟ್ ಈಸ್ ದ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್. ನಾನು ಏನಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನು ತೊಗೊಂಡು ಹೋಗ್ತೀನಿ ಅಂದರೆ, ಆಬ್ವಿಯಸ್ಲಿ ನಮ್ಮ ಸ್ಕಿನ್ ಬಂದು ಅಲ್ಲಿನ ಒಂದು ಕ್ಲೈಮೇಟ್ ಆಗಿರ್ಬೋದು, ಅಲ್ಲಿನ ಗಾಳಿಗೆ, ಅಲ್ಲಿ ನಾವು ತೊಗೊಳ್ಳೋವಂಥ ಫುಡ್, ಅದೆಲ್ಲದಕ್ಕೂ ಆ ಸ್ಕಿನ್ ಸ್ಟಾರ್ಟ್ಸ್ ರಿಯಾಕ್ಟಿಂಗ್, ಆಯಿಲಿ ಆಗೋ ಚಾನ್ಸಸ್ ಇದೆ ಆ್ಯಂಡ್ ಡೆಫಿನೆಟ್ಲಿ ಪಿಂಪಲ್ಸ್ ಬರೋವಂಥ ಚಾನ್ಸಸ್ ಇದೆ. ಐ ಡೋಂಟ್ ವಾಂಟ್ ಟು ಟೇಕ್ ಅ ಚಾನ್ಸ್. ಅದಕ್ಕೆ ಐ ಆಲ್ವೇಸ್ ಸ್ಟೇ ಸೇಫ್. I carry this with me. Clinically proven to reduce pimples in 5 days. Clinically proven to prevent pimples from coming back. Made with not just neem leaves, but 5 powerful parts of the neem plant. Young leaves, mature leaves, the stem, the fruit and the flower. The formula is soap-free. Hagene, it has a skin-friendly pH. So it never dries out my skin. It just feels clean, fresh and hydrated. With the new best ever Himalaya Purifying Neem Face Wash. E product available ide Amazon, Nykaa, Flipkart, ಮತ್ತೆ ಹಿಮಾಲಯ ಅವರ ವೆಬ್ಸೈಟ್ ಮತ್ತೆ ಆ್ಯಪಲ್ಲಿ. ಡಿಸ್ಕ್ರಿಪ್ಷನಲ್ಲಿರುವಂಥ ಲಿಂಕ್ನ ಕ್ಲಿಕ್ ಮಾಡಿ ಮತ್ತೆ ಗ್ರೇಟ್ ಡಿಸ್ಕೌಂಟ್ಸ್ನ ಪಡೆಯಿರಿ. ಸೊ ನನ್ನ ಸ್ಕಿನ್ ಎಸೆನ್ಷಿಯಲ್ ಏನು ಆ್ಯಂಡ್ ವೈ ಐ ಯೂಸ್ ಇಟ್ ಅದನ್ನು ನೀವು ನೋಡಿದ್ದೀರಾ. ಈಗ ಲೆಟ್ಸ್ ಡೈವ್ ಇನ್ ಟು ದ ವ್ಲಾಗ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಟುವರ್ಡ್ಸ್ ಕಬಿನಿ. ಈಗ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಕಾಮಿಡಿ ಆಗಿದೆ. ನಾನು ಎಲ್ಲೆಲ್ಲ ರೆಕಾರ್ಡ್ ಮಾಡಿದ್ದೆ ಅಲ್ಲಿ ಆಡಿಯೋ ರೆಕಾರ್ಡ್ ಆಗೇ ಇಲ್ಲ. ಸೊ ದ ಬಿಗಿನಿಂಗ್ ಐ ಆಮ್ ಗೋನ್ ಟು ಗಿವ್ ಯು ಗೈಸ್ ಅ ವಾಯ್ಸ್ ಓವರ್. ನಾವು ಹೊರಟಿದ್ದೀವಿ ಟು ಆರ್ ಫೇವ್ರೆಟ್ ಪ್ಲೇಸ್ ವಿಚ್ ಇಸ್ ಕಬಿನಿ. Actually, Ryan first time Kabini ನೋಡ್ತಿರೋದು. He is so excited. This journey is also quite short. ಹಳ್ಳಿ ಸೊಗಡು ಎಲ್ಲಾನು we can experience on our way to Kabini. As usual, ನಮ್ಮ ರಾಯನ್ ಒಂದು ಕಡೆ ಕೂತ್ಕೋತಿಲ್ಲ, ಹಿಂದೆ ಕೂತ್ಕೋತಾನೆ, ಮುಂದೆ ಬರ್ತಾನೆ. ಅಪ್ಪ ಅಂತೂ ಅವ್ರದೇ ಕತೆ ಹೇಳ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಲುಕ್ ಇಟ್ ದಿಸ್ ಬ್ಯೂಟಿಫುಲ್ ನೇಚರ್ ಅರೌಂಡ್ ಅಸ್. ಐ ಥಿಂಕ್ ದ ಬೆಸ್ಟ್ ವೇ ಟು ಸ್ಟಾರ್ಟ್ ಸಮ್ಮರ್ ವೆಕೇಷನ್ ಅಂತ ನನಗನ್ಸುತ್ತೆ. Because this also sort of reminds me of my childhood summer vacation. Now, most of the times we used to start off by coming to Mysore. So it is one of my favorite places. Come on! ನಮ್ಮ ರಾಯನ್ನ ಕಾರಲ್ಲಿ ಕೂಡಿಸ್ಕೊಂಡ್ರೆ ಬಾಡಿ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗೋದು 100% ಗ್ಯಾರಂಟಿ. So, Ega, we have reached Sandesh Water Edge, Kabini. It is such a beautiful location. Okay, ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ರಾಯನ್ ಸ್ವಲ್ಪ ಕಾರಿಂದ ಕೆಳಗೆ ಇಳಿದ. ರಾಯನ್ ಹೇಗೆ ಅನಿಸ್ತಿದೆ? ಓಕೆ, ಅವನು ಹೀಸ್ ಇನ್ ಹಿಸ್ ಓನ್ ವರ್ಲ್ಡ್. ಅವನಿಗೆ ಆ್ಯನಿಮಲ್ಸ್ ಅಂದಿದ ತಕ್ಷಣ ಇಲ್ಲಿ ನಿಲ್ಲಿಸಿರೋ ಅಂಥ ಈ ನಾನ್ ಲಿವಿಂಗ್ ವುಡನ್ ಆ್ಯನಿಮಲ್ಸ್ನ ನೋಡಿದ ತಕ್ಷಣವೇ ಅವ್ನಿಗೆ ಆ ಲೆವೆಲ್ ಎಕ್ಸೈಟ್ಮೆಂಟ್ ಇದೆ ಅಂದರೆ
ಅವ್ನು ಆನೆ ನೋಡಿದಾಗ ಇನ್ಯಾವ ಲೆವೆಲ್ ಎಕ್ಸೈಟ್ಮೆಂಟ್ ಇರೋದಿಲ್ಲ. And smile. So we have reached our villa. Bani toristini. So this is our room. This is the living room. TV console, mini bar, guest bathroom. So this is the beautiful bedroom. Ryan antu sikkapatte excited agidane. The best part ಏನಂದ್ರೆ ಇಲ್ಲಿಂದನೂ we can enter, ಈ ಕಡೆಯಿಂದ we are coming back. Okay, so now I think it's around lunch time ಈಗ. I think it's 1:30, 1:45. So ಒಂದು ಸ್ವಲ್ಪ we're going to go to the restaurant. ಅದಾದಮೇಲೆ ಫಸ್ಟು ರಾಯನ್ ಆ್ಯಂಡ್ ಐ ವಾಂಟ್ ಟು ಗೆಟ್ ಇನ್ ಟು ದ ಸ್ವಿಮ್ಮಿಂಗ್ ಪೂಲ್. ಸೊ ನನ್ನ ರೂಮಿಂದ ಲೇಕ್ ವ್ಯೂನ ನಾನು ತೋರಿಸ್ಬೇಕು. ಇಟ್ ಇಸ್ ಬ್ಯೂಟಿಫುಲ್. ಸೊ ದಿಸ್ ಓಪನ್ಸ್ ಔಟ್ a very cute balcony and the beautiful lake. ಈ ರೆಸಾರ್ಟ್ ಬಂದು ಎಷ್ಟು ಕಾಮ್ ಆಗಿದೆ, ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಎಂಟೈರ್ ರೆಸಾರ್ಟಲ್ಲಿ ಒಬ್ಬರದೇ ಸೌಂಡ್ ಕೇಳಿಸ್ತಾ ಇರೋದು. ಪ್ಯಾನ್ ಮಾಡಿ. ಅಲ್ಲೊಬ್ರು ಇದಾರಲ್ಲ ಶಾರ್ಟ್ಸ್ ಹಾಕೊಂಡು, ನೀನೇ. So this is so peaceful and beautiful, just beautiful. ಇಲ್ಲಿದೆ ನೋಡಿ, ಇಲ್ಲಿದೆ. ಕಣ್ಮುಚ್ಚು. ಏನು ಏನ್ ತಂದಿದ್ದೀನಿ ಗೊತ್ತಾ? ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ. ಬೆಂಗಳೂರಿಂದ ಬಂದ. ಚೆನ್ನಾಗಿದೆ, ಸ್ಟೈಲು ಚೆನ್ನಾಗಿದೆ. ಸೊ ಸೂಪರ್ ಆಂಬಿಯನ್ಸ್. ಸೊ ಆ್ಯಕ್ಚುಲಿ ನಾನು ಅಮ್ಮ ಲೇಟಾಗಿ ಡಿನ್ನರ್ ಮುಗಿಸ್ಕೊಂಡು ವೆ ಹೆಡಿಂಗ್ ಬ್ಯಾಕ್ ಆ್ಯಂಡ್ ಗೆಟಿಂಗ್ ರೆಡಿ ಫಾರ್ ಸಫಾರಿ ಟುಮಾರೋ. ಐ ಆಮ್ ಸೋ ಎಕ್ಸೈಟೆಡ್. ರಾಯನ್ಗಿಂತ ಜಾಸ್ತಿ ನಾನು ಎಕ್ಸೈಟೆಡ್ ಆಗಿದ್ದೀನಿ ಅಬೌಟ್ ಸಫಾರಿ. ಐ ಲವ್ ಆ್ಯನಿಮಲ್ಸ್ ಜಸ್ಟ್ ಲೈಕ್ ರಾಯನ್, ಸೊ ಹಿ ಗೆಟ್ಸ್ ಇಟ್ ಫ್ರಮ್ ಮೀ ಐ ಗೆಸ್. ಸೊ ಓಕೆ, ಗುಡ್ ನೈಟ್. ಡೇ 2 ಈಗ ಇಟ್ ಈಸ್
ಅರೌಂಡ್ 4:30 AM ಬೆಳಗ್ಗೆ ಅಪ್ಪ ಮತ್ತು ನಾವಿಬ್ಬರೇ ಸಫಾರಿಗೆ ಹೊರಟಿದ್ದೀವಿ. ಇನ್ಫ್ಯಾಕ್ಟ್ ರಾಯನ್ ನಾನು ಕರ್ಕೊಂಡು ಬರೋಣ ಈ ಸಫಾರಿಗೆ ಅಂತ ಅಂದ್ಕೊಂಡ್ವಿ. ದಟ್ ವಾಸ್ ದಿ ಅಜೆಂಡಾ ಆಫ್ ದಿಸ್ ಎಂಟೈರ್ ಟ್ರಿಪ್. ಬಟ್ ಈ ಅರ್ಲಿ ಮಾರ್ನಿಂಗ್ ಸಫಾರಿಗೆ ಅವನ್ನ ಕರ್ಕೊಂಡು ಬರೋಕ್ಕೆ ಆಗಲಿಲ್ಲ ಬಿಕಾಸ್ ಹಿ ವಾಸ್ ಸ್ಲೀಪಿಂಗ್. ಹಿಯರ್ ವಿ ಹ್ಯಾವ್ ರೀಚ್ಡ್ ದ ನಾಗರಹೊಳೆ ಟೈಗರ್ ರಿಸರ್ವ್. ಇಟ್ ಈಸ್ ಜಸ್ಟ್ ಅಮೇಝಿಂಗ್. ನೋಡಿದ್ರ ಬೆಳಗಿನ ಜಾವ ಒಂದು ಕಾಡಲ್ಲಿ ಹೋದಾಗ ಸೆರೆನಿಟಿ, ದಿ ಆ್ಯಕ್ಚುಯಲ್ ಕನೆಕ್ಷನ್ ವಿತ್ ನೇಚರ್ is just so beautiful. ಓಕೆ, ನನಗಿಲ್ಲಿ ಜಿಂಕೆಗಳು ಕಾಣಿಸ್ತಿದೆ. ಯೂಶ್ವಲಿ ಸಫಾರಿಗೆ ಬಂದಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಸೈಟಿಂಗ್ ಇಸ್ ಅ ಟೈಗರ್. ಸೊ ಇವತ್ತು ಹೋಪ್ಫುಲಿ ಅಲ್ಲಿದೆ ಟೈಗರ್ ಇಲ್ಲಿದೆ ಟೈಗರ್ ಅಂತೆಲ್ಲ ಅವ್ರಿಗೆ ಕಾಲ್ಸ್ ಬರ್ತಾ ಇದೆ. ಬಟ್ ಯಾಕೋ ಟೈಗರ್ ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ. ಮೇ ಬಿ ಟೈಗರ್ ರೂಮಲ್ಲಿ ಮಲಗಿರತ್ತೆ ನಮ್ಮ ರಾಯನ್ ರಾಜ್ ಸರ್ಜಾ, ಅದಕ್ಕೆ ಇಲ್ಲಿ ಕಾಣಿಸ್ಕೋತಾ ಇಲ್ಲ. ಯಾವುದೋ ಒಂದು ಪ್ರಾಣಿ ಸಿಕ್ತು. ಯಾವುದದು? ಆನೆ ಹಾಗೆ ಒಳಗೆ ಹೋಯಿತು. ಓ ಮೈ ಗಾಡ್, ಅಲ್ಲಿ ಒಂದು ಎಂಟೈರ್ ಹರ್ಡ್ ಆಫ್ ಎಲಿಫೆಂಟ್ಸ್. ಇಟ್ ಈಸ್ ಸೋ ನೈಸ್ ಟು ಸಿ. ಓಕೆ, ಇಲ್ಲಿ ಒಂದು ಪುಟ್ಟ ಮರಿ ಆನೆ ಇದೆ. ಎಷ್ಟು ಮುದ್ದಾಗಿದೆ ಅಂದರೆ ನಂಗೆ ಅದಕ್ಕೆ ಹೋಗಿ ಓಕೆ ಅಲ್ಲಿ ಹೋಗೋಕ್ಕಾಗಲ್ಲ ಬಿಡಿ, ಅದು ಬೇರೆ ವಿಷಯ. ಬಟ್ ಇಟ್ಸ್ ಟೂ ಕ್ಯೂಟ್. ದಿಸ್ ಇಸ್ ಅ ವೆರಿ ಕ್ಯೂಟ್ ಸೈಟಿಂಗ್. ಡ್ಯಾನ್ಸ್ಗಳು ಆಡ್ತಾಯಿದೆ ನನಗೆ ಎಂಟರ್ಟೈನ್ಮೆಂಟ್. ಅದು ಹುಲ್ ಕಿತ್ತಿ ಮಣ್ಣನ್ನ ಒದ್ರಿ ಆಮೇಲೆ ತಿನ್ನೋದು. ಅಷ್ಟೆಲ್ಲ ಬುದ್ಧಿ ಇರುತ್ತಲ್ಲ ಅದಕ್ಕೆ. ಮರಿ ಕಾಣ್ತು ಇಲ್ಲಿ ನೋಡಿ, ಮತ್ತೆ ಬಂತದ್ದು ಪುಟಾಣಿ ಮರಿ ಆನೆ. ಅದು ಅವ್ರ ಅಮ್ಮನ ಹಿಂದೆ ಹಾಗೆ ಓಡ್ತಿದೆ. ಹುಲಿಗೋಸ್ಕರ ಓಡ್ತಾ ಇದೀವಿ ನಾವು. ಒಳ್ಳೆ ಸ್ವಿಮ್ ಮುಗಿಸ್ಕೊಂಡು ಬಂದ್ವಿ. ನಾನು ಜಸ್ಟ್ ಸಿಟ್ಟಿಂಗ್ ಔಟ್ಸೈಡ್ ದ ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಯ್ ರಾಯನ್, ಟು ದ ಕಿಡ್ಸ್ ಕೋವ್. ಆಟ ಆಡೋಣ. ರಾಯನ್ ಕರೀತಾ ಇದ್ದಾರೆ ನೋಡು. ಅವ್ರಿಗೆ ಹೇಳ್ಕೊಡು. ಮತ್ತೆ ಮಾಡೋಣ. ಡಮಲೆ ಡಮಲೆ ಡಮ್ ಡಮ್ಮು ಡಮ್ಮು ಡಮ್ 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 ಡಮಲೆ ಡಮ್ ಡಮ್ಮು ಡಮಲೆ ಡಮ್ ಡಂಗು ಟಕಲೆ ಡಮ್ ಡಮಲೆ ಟಕಲೆ ಡಮ್ ಡಂಪು ಅಪಾತಿ ಕೇಕ ಅಪಾತಿಯ ಅಪಾತಿ ಕೇಕ ಅಪಾತಿಯ ಅಪಾತಿ ಕುಕುನ ಪಾಟಿಯ ಅಪಾತಿ. आपने क्या किया? बात कीजिए हिंदी में. हिंदी में बात कीजिए. मैं साइकिल बनाई. आपने साइकिल बनाया?
दिखाइए साइकिल को. करना ओपन करो. वाओ, वो देखो मैं क्या बनाई हूँ. इधर क्या बनाई हूँ. क्या बनाई हो. ನಾವು ರಾಯನ್ನ ಬೆಳಗ್ಗೆ ಸಫಾರಿ ಕರ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಅವನಿಗೆ ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಗೊತ್ತಿದೆ ಆನೆ ಅಂದರೆ ಪಂಚಪ್ರಾಣ. ಸೊ ಅವನಿಗೆ ಇಲ್ಲೇ ಪಕ್ಕದಲ್ಲಿರುವಂಥ ಎಲಿಫೆಂಟ್ ಕ್ಯಾಂಪಿಗೆ ಕರ್ಕೊಂಡು ಹೋಗಿದ್ವಿ ಬೆಳಗ್ಗೆ. ದ ಬೆಸ್ಟ್ ಪಾರ್ಟ್ ಇಸ್ ವಿ ಗಾಟ್ ಟು ಮೀಟ್ ದಸರಾ ಆನೆಗಳು, ದಟ್ ಈಸ್ ಮಹೇಂದ್ರ ಮತ್ತು ಲಕ್ಷ್ಮಿ. ಸಚ್ ಮೆಜೆಸ್ಟಿಕ್ ಕ್ರೀಚರ್ಸ್. ಕ್ಯೂಟ್ ಆಗಿದೆ ರಾಯಿ. ಚೆನ್ನಾಗಿದ್ಯಾ ಗಣೇಶ? ಚೆನ್ನಾಗಿದೆಯಪ್ಪ ಗಣೇಶ. ಏನು ಮಾಡಲ್ಲ. ಆನೆ ನೋಡಬೇಕು ಅಂತ ಬಂದಲ್ಲ ರಾಯನ್, ಅದು ಒಂದು ಸತಿ ಆನೆ ಶಬ್ದ ಮಾಡಿದ ತಕ್ಷಣ ಅಲ್ಲಿಂದ ಜೂಟ್ ಆಗ್ಬಿಟ್ಟ. ಯಾಕಂದರೆ ಟಿ ವಿಯಲ್ಲಿ ನಾವು ಪ್ರಾಣಿಗಳನ್ನ ನೋಡೋದಕ್ಕೂ ಹತ್ತಿರದಿಂದ ಪ್ರಾಣಿಗಳನ್ನ ನೋಡೋದಕ್ಕೂ ಇಟ್ಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಐ ಆಮ್ ಶ್ಯೂರ್ ಆಲ್ ಆಫ್ ಯು ಗೈಸ್ ಅಗ್ರಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಸೈಟಿಂಗ್ ಇವತ್ತು. ಇಟ್ ವಾಸ್ ಸೋ ನೈಸ್ ಟು ಬಿ ಅಮಾಂಗ್ಸ್ಟ್ ಸಚ್ ಬ್ಯೂಟಿಫುಲ್ ಕ್ರಿಯೇಷನ್ಸ್ ಆಫ್ ಗಾಡ್. ಬಾಯ್ ಬಾಯ್. ಬಾಯ್ ಬಾಯ್. ನನ್ನ ನಿಮ್ಮ ಭೇಟಿ ಮುಂದಿನ ವ್ಯಾಗಲಿ. ನನ್ನ ನಿಮ್ಮ ಭೇಟಿ ನನ್ನ ಮುಂದಿನ ವ್ಲಾಗಲ್ಲಿ.